2025 ದ್ವಿತೀಯ PUC ಪರೀಕ್ಷೆ 1 ದಯವಿಟ್ಟು ಇದರಲ್ಲೇ ನಾನು ಇನ್ಸಿಸ್ಟ್ ಮಾಡ್ತಾ ಇರೋದು. ಇದು ಪರೀಕ್ಷೆ 1 ರಿಸಲ್ಟ್, ಇನ್ನು 2-3 ಕೂಡ ಇದೆ. ಸೊ ಅದು ನಾನು ಸ್ಪೀಡಾಗಿ ಹೇಳ್ಕೊಂಡು ಹೋಗ್ಬಿಡ್ತೀನಿ, ಬಿಕಾಸ್ ಕ್ವೆಶನ್ಸ್ ನಾವೇ ತಗೋಬೋದು. ಇದು 1-3-25 ಸ್ಟಾರ್ಟ್ ಆಗಿ 23-25 ಸುಮಾರು 1171 ಪರೀಕ್ಷಾ ಕೇಂದ್ರಗಳಲ್ಲಿ ಎಕ್ಸಾಮ್ಸ್ ನಡೀತು. ಒಟ್ಟು ಅದು ಮೌಲ್ಯಮಾಪನ ಎಲ್ಲ ಆಯಿತು, ಅದರದ್ದೆಲ್ಲ ಡೀಟೇಲ್ಸ್ನ ಕೊಟ್ಟಿದ್ದೀವಿ. ಇವಾಗಲೇ ಭಾಳ ಮುಖ್ಯ ಏನು ಅಂತ ಹೇಳಿದರೆ, ಸೆಕೆಂಡ್ ಪರೀಕ್ಷೆ ಮತ್ತು ಥರ್ಡ್ ಪರೀಕ್ಷೆ ಡೇಟನ್ನು ಕೂಡ ನಾವು ಇವಾಗಲೇ ಅನೌನ್ಸ್ ಮಾಡಿದ್ವಿ. ಹೋದ ಸತಿ ಹಂಗೆ ಮಾಡಿರಲಿಲ್ಲ. ಹೋದ ಸತಿ ಯಾಕೆ ಮಾಡಿರಲಿಲ್ಲ ಅಂದರೆ, ಫಸ್ಟ್ ಟೈಮು ನಮ್ಮ ದೇಶದಲ್ಲೇ 2ನೇ ಪರೀಕ್ಷೆ ಮತ್ತು 3ನೇ ಪರೀಕ್ಷೆಯನ್ನು 10ನೇ ಕ್ಲಾಸ್ ಇದ್ದು 10th ಸ್ಟ್ಯಾಂಡರ್ಡ್ ಮತ್ತು 12th ಸ್ಟ್ಯಾಂಡರ್ಡ್, ಯಾಕೆಂದರೆ ನನ್ನ ಡಿಪಾರ್ಟ್ಮೆಂಟಿಗೆ ಬರೋದ್ರಿಂದ ನಾವು ಮಾಡ್ತಾ ಇದ್ವಿ. 12th ಸ್ಟ್ಯಾಂಡರ್ಡಿಗೆ ಅಂದರೆ PUC ಸೆಕೆಂಡ್ ಇಯರ್ PUCಗೆ ಲಾಸ್ಟ್ ಟೈಮು ಒಂದು ಎಕ್ಸಾಮ್ ಆದಮೇಲೆ ಇನ್ನೊಂದು ಎಕ್ಸಾಮ್ ಕೊಟ್ವಿ. ಹೋದ ಸತಿ ಎಕ್ಸಾಮಿಗೆ 24, ಈ ಸತಿ 24/4ಕ್ಕೆ ನಾವು ಸೆಕೆಂಡ್ ಎಕ್ಸಾಮ್ ತಗೋತಾ ಇದ್ವಿ. ಹೋದ ಸತಿ 29/4 ಮಾಡಿದ್ವಿ, ಅಂದರೆ 5 ದಿವಸ ಪ್ರಿಪೋನ್ ಮಾಡಿದ್ವಿ. ಅದನ್ನು ಭಾಳ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಲಾಸ್ಟ್ ಟೈಮು ಈ ಸತಿ 24/4, ಹೋದ ಸತಿ 5 ದಿವಸ ಲೇಟ್ ಆಗಿದೆ, ಯಾಕೆಂದರೆ ಪ್ರಿಪ್ರೇಷನಿಗೆ ನಮಗೆ ಟೈಮ್ ಇಲ್ಲ. ಆದರೆ ಥರ್ಡ್ ಒನ್ ನೋಡಿ ತುಂಬ ಚೆನ್ನಾಗಿದೆ. ಅದು 6ನೇದು 6th ಪಾಯಿಂಟು ಏನಂತ ಹೇಳಿದರೆ, ಲಾಸ್ಟ್ ಟೈಮು 24/6 ಮಾಡಿದ್ವಿ. ಈ ಸತಿ ಆಲ್ಮೋಸ್ಟ್ 18 ದಿವಸ ಮುಂಚೆನೇ ಮಾಡ್ತಾ ಇದ್ವಿ. 18-16 ದಿವಸ, ಅಂದರೆ 9/6ಕ್ಕೆ ಪ್ರೀಪೋನ್ ಮಾಡಿದ್ದೀವಿ ಥರ್ಡ್ ಎಕ್ಸಾಮು. ಯಾಕೆಂದರೆ ಇವಾಗಲೇ ಕೊಡ್ತಾ ಇದ್ದೀವಿ ಮಕ್ಕಳಿಗೆ, ಅವರಿಗೆ ಎಕ್ಸಾಮ್ ತಗೊಳ್ಳೋದಕ್ಕೆ, ಮತ್ತೆ ಎಕ್ಸಾಮ್ ತಗೊಳ್ಳೋದಕ್ಕೆ, ಇಂಪ್ರೂವ್ಮೆಂಟ್ ಆಗಿರೋದಕ್ಕೆ. ಯಾರು ಪಾಸ್ ಆಗಿಲ್ಲ, ನಾವು ಯಾರನ್ನೂ ಫೇಲ್ ಅಂತ ಕರೆಯೋದಿಲ್ಲ. ಈಗೇನೇ ನಮಗೆ ಯಾರು ಪಾಸ್ ಆಗಿಲ್ಲ ಅಂತ ಮಾತ್ರ ಹೇಳ್ತಾ ಇದ್ದೀವಿ ಅವತ್ತು, ಬಿಕಾಸ್ ಎಕ್ಸಾಮ್ ಪ್ರೋಸೆಸ್ ಇಸ್ ನಾಟ್ ಕಂಪ್ಲೀಟ್ಲಿ ಆಸ್ ಫಾರ್ ಆಸ್ ಅವರ್ ಬೋರ್ಡ್ ಇಸ್ ಕನ್ಸರ್ನ್. ಇನ್ನು ಸೆಕೆಂಡ್ ಆಪ್ಷನ್ ಇದೆ, ಥರ್ಡ್ ಆಪ್ಷನ್ ಇದೆ, ಕೆಲವು ಇಂಪ್ರೂವ್ಮೆಂಟ್ ಇದೆ. ಸೊ ನೀವೇನು ಪರ್ಸೆಂಟೇಜ್ ನೋಡ್ತಿದ್ದೀರ ಕೆಳಗಡೆ, ಅದೆಲ್ಲ ತುಂಬ ಬದಲಾವಣೆ ಆಗ್ತದೆ, ಇಂಪ್ರೂವ್ಮೆಂಟ್ ಆಗ್ತದೆ. ಈ ಸತಿ 73.45% ಪಾಸ್ ಆಗಿರ್ತಕ್ಕಂಥದ್ದು ಅನುದಾನಿತ ಶಾಲೆ, ಅನುದಾನ ರಹಿತ ಶಾಲೆ, ಸರ್ಕಾರಿ ಶಾಲೆ ಮತ್ತು ರೆಸಿಡೆನ್ಷಿಯಲ್ ಸ್ಕೂಲ್ದು ಅದು ಬೈಫರ್ಕೇಷನ್ಸ್ ಮುಂದೆ ನಿಮಗೆ ಕೊಟ್ಟಿದ್ದೀವಿ. ಸರ್ಕಾರಿ ಶಾಲೆಯಲ್ಲಿ 57% ಇದೆ ಏನು ಪಾಸ್ ಆಗಿರ್ತಕ್ಕಂಥದ್ದು. ಅನುದಾನಿತ ಶಾಲೆಯಲ್ಲಿ ಅನುದಾನಿತ ಕಾಲೇಜಲ್ಲಿ 62%, ಅನುದಾನ ರಹಿತ 82%, BBMP ಲಿಮಿಟ್ಸಲ್ಲಿ 68%, ಪದವಿ ಪೂರ್ವ ಕಾಲೇಜ್ ಅಂತ ಹೇಳಿ ಏನು ಸಪ್ರೇಟ್ ಆಗಿರ್ತದೆ ಅದರಲ್ಲಿ 78%. ವಸತಿ ಶಾಲೆ ಅಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟು ಆಬ್ವಿಯಸ್ಲಿ ಇರ್ತದೆ, ಯಾಕೆಂದರೆ ಅಲ್ಲಿ ಮಕ್ಕಳಿಗೆ ಡೈವರ್ಷನ್ ಇರೋದಿಲ್ಲ. ದೇ ಆಲ್ ಆರ್, ಆ್ಯಂಡ್ ಅಲ್ಲಿ ಸ್ವಲ್ಪ ಕ್ರೀಮಿ ಲೇಯರು ಹೋಗ್ತಾರೆ ನಿಜ. ಯಾಕಂದರೆ ವಸತಿ ಶಾಲೆಗೆ ಯಾರನ್ನು ಬೇಕಾದ್ರೂ ಅವ್ರನ್ನ ಸೇರಿಸ್ಕೊಳ್ಳೋದಿಲ್ಲ, ಪರ್ಸೆಂಟೇಜ್ ಕಟ್ ಆಫ್ ಆಗ್ತಾ ಬರುತ್ತೆ. ಅವ್ರ ಮಕ್ಕಳಿಗೆ ಎಜುಕೇಷನ್ ಸರ್ಕಾರ ದುಡ್ಡು ಖರ್ಚು ಮಾಡಿದ್ರೂ ಕಾನ್ಸಂಟ್ರೇಟೆಡ್ ಇರ್ತದೆ. ಸೊ ನೀವು ನೋಡಿ ಡಿಫ್ರೆನ್ಸ್ ನೋಡಿದಾಗ ಪದವಿ ಪೂರ್ವ ಕಾಲೇಜಲ್ಲಿ 57% ಏನಿದೆ ಈ ಸಾಮಾನ್ಯ ಜನರು ತಗೊಳ್ಳೋದು. ಒಳ್ಳೆ ಕಾಲೇಜಸ್ನ ಕೆಲವರು ಸೆಲೆಕ್ಟ್ ಮಾಡ್ಕೊಳ್ತಾರೆ. ನಮಗೆ ಬರ್ತಕ್ಕಂಥವ್ರು ಪಾಪ ಬಡವರು ಇರ್ತಾರೆ, ಭಾಳ ಕಷ್ಟ ಇರ್ತಕ್ಕಂಥವ್ರು, ಕೆಲವರು ಆರ್ಥಿಕವಾಗಿ ಅವ್ರದ್ದೇ ಆಗಿರ್ತಕ್ಕಂಥ ಮತ್ತು ನಮ್ಮ ಲಿಮಿಟೇಷನಲ್ಲಿ ಬರ್ತಕ್ಕಂಥವ್ರು, ನಾವು ಅವ್ರನ್ನ ಮುಂದೆ ತರ್ತಕ್ಕಂಥದ್ದು ಜವಾಬ್ದಾರಿಯನ್ನು ನಾವು ಸರ್ಕಾರಿ ಇದರೊಳಗೆ ತಗೊಳ್ಬೇಕಾಗ್ತದೆ. ಈ ಪಾಸಿಂಗ್ ಆಗಿರೋರಲ್ಲಿ ಆಲ್ಮೋಸ್ಟ್ ಮೋರ್ ದೆನ್ 70-80%, ಮೋರ್ ದೆನ್ 50% ಪಾಸ್ ಆಗಿದ್ದಾರೆ. 4,68,000 ಮಕ್ಕಳು ಏನು ಪಾಸ್ ಆಗಿದ್ದಾರೆ. ಡಿಸ್ಟಿಂಕ್ಷನಲ್ಲಿ ಪಾಸ್ ಆದವರು ಮೋರ್ ದೆನ್ 60%, ಮೋರ್ ದೆನ್ 50%. ಅದನ್ನು ನಾವು ಅನಾಲಿಸಿಸ್ ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರಿ ಶಾಲೆಯಲ್ಲಿ ಹೆಂಗೆ, ಅನುದಾನಿತ ಶಾಲೆಯಲ್ಲಿ ಅದನ್ನ ಅನಲೈಸ್ ಮಾಡಿ ಯಾವ ರೀತಿ ನಾವು ಆ ಕ್ವಾಲಿಟಿನ ಕೊಡೋದಕ್ಕೆ ನಮಗೆ ಮುಂದಿನ, ಯಾಕೆಂದರೆ ವಿ ಹ್ಯಾವ್ ಟು ಟೇಕ್ ದಿಸ್ ಆ್ಯಸ್ ಎಕ್ಸಾಂಪಲ್. ಇದನ್ನು ಎಕ್ಸಾಂಪಲ್ ಆಗಿ ತೊಗೊಂಡು ನಾವು ಇಲಾಖೆನ ಮೇಲ್ದರ್ಜೆಗೆ ತೊಗೊಳ್ಳೋದಕ್ಕೆ, ಅದು ಟೀಚರ್ ಶಾರ್ಟೇಜ್ ಇದ್ದರೆ ಅದನ್ನ ಸರಿ ಮಾಡ್ತಕ್ಕಂಥದ್ದಿರಲಿ, ಇಲ್ಲ ಟೀಚಿಂಗ್ ಫೆಸಿಲಿಟಿ ಇರ್ಬೋದು, ಅಲ್ಲಿರ್ತಕ್ಕಂಥ ಫೆಸಿಲಿಟಿ ಇದೆಲ್ಲ ಇಂಪ್ರೂವ್ ಮಾಡಬೇಕಂತ. ಬರೀ 18,845 ಜನರು ಮಾತ್ರ ಬಿಲೋ 50% ಬಂದಿರತಕ್ಕಂಥದ್ದು. ಯಾರು ಸ್ಟೂಡೆಂಟ್ಸ್ ಎಕ್ಸಾಮ್ ತೊಗೊಂಡಿದ್ದಾರೆ ಪಾಸ್ ಆಗಿರೋದು ಮಾತ್ರ ಕೊಟ್ಟಿರೋದು. ಸಿನ್ಸ್ ಎಕ್ಸಾಮಿನೇಷನ್ ಪ್ರೋಸೆಸ್ ಈಸ್ ನಾಟ್ ಕಂಪ್ಲೀಟೆಡ್, ಬಿಕಾಸ್ ಇದನ್ನ ಮಕ್ಕಳಿಗೆ ತಮ್ಮ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವಕಾಶ 2, ಅವಕಾಶ 3ನೇದು ಏನೇನಿದೆ ಅದಿನ್ನೂ ಪ್ರೋಸೆಸ್ ಕಂಪ್ಲೀಟ್ ಆಗೋವರೆಗೂ
ಯಾವುದೇ ಕಾರಣಕ್ಕೂ ಫೇಲ್ಡ್ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಥರ್ಡ್ ಎಕ್ಸಾಮ್ ಆದಮೇಲೆ ಮಾತ್ರ ಯಾರು ಪಾಸ್ ಆಗಿಲ್ಲ, ಯಾರು ಪಾಸ್ ಆಗಿದ್ದಾರೆ, ಯಾರು ಪಾಸ್ ಆದ್ರೂ ಕೆಲವ್ರು ಜಾಸ್ತಿ ಇಂಪ್ರೂವ್ಮೆಂಟ್ಗೂ ಕೂಡ ಅವರಿಗೆ ಅವಕಾಶಗಳನ್ನು ಕೊಡ್ತಕ್ಕಂಥದ್ದು. ಡೇಟನ್ನು 2ನೇ ಎಕ್ಸಾಮು 3ನೇ ಎಕ್ಸಾಮ್ ಯಾಕೆ ನಾವು ಇವಾಗಲೇ ಕೊಟ್ವಿ ಅಂದರೆ, ಇವತ್ತಿಂದನೇ ಅಂದರೆ ಇವತ್ತೊಂದು ದಿವಸ ಬಿಟ್ಟು ನಾಳೆಯಿಂದನೇ ಸ್ಪೆಷಲ್ ಕ್ಲಾಸಸ್ ತೊಗೊಳ್ಳೋದು ಫಾರ್ ಸಬ್ಜೆಕ್ಟು ಮತ್ತು ಇಂಡಿವಿಜುವಲ್ ಸಬ್ಜೆಕ್ಟ್ ಇರ್ಬೋದು, ಫುಲ್ ಕ್ಲಾಸಸ್ ಇರ್ಬೋದು, ಎಲ್ಲದೂ ಕೂಡ ನಮ್ಮ ಇಲಾಖೆಯಲ್ಲಿ ಒಂದು ವಾರದ ಮುಂಚೆನೇ ಅವರೇ ಎಲ್ಲ ಪ್ರೋಸೆಸ್ ಮಾಡಿ ನಾವು ಯಾವ ರೀತಿ ಅದು ಪರ್ಸೆಂಟೇಜ್ ಒಳ್ಳೇದಾಗಿದೆಯೋ ಕಮ್ಮಿ ಆಗಿದೆಯೋ ಎಲ್ಲ 99% ಆದ್ರೂ 1%ಗೂ ನಾವು ಹೆಲ್ಪ್ ಮಾಡಬೇಕು, 50% ಬಂದ್ರೂ ಇನ್ನು 50% ಹೆಲ್ಪ್ ಮಾಡಬೇಕು. ಸೊ ಪ್ರೋಸೆಸ್ ಇಸ್ ಸೇಮ್. ಸೊ ಮಕ್ಕಳಿಗೆ ಮತ್ತೆ ಹೆಲ್ಪ್ ಆಗೋದು. ಸೊ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಡೇಟ್ ನಾವು ಇವಾಗಲೇ ಕೊಟ್ಟಿರೋದ್ರಿಂದ ಅವ್ರು ಯಾವಾಗ ಬೇಕಾದ್ರೆ ಎಕ್ಸಾಮ್ ತೊಗೋಬೋದು. ಶುಲ್ಕನ ಈ ಸತಿ ವೆಬ್ಕಾಸ್ಟಿಂಗ್ ಮಾಡಿರೋದ್ರಿಂದ ನಾವು ಯೂಶಲಿ 140 ರೂಪೀಸ್, 270 ರೂಪೀಸ್ 2 ಎಕ್ಸಾಮ್ ಆದರೆ, 2 ಸಬ್ಜೆಕ್ಟ್ ಆದರೆ, 3 ಮೇಲಾದರೆ 400 ರೂಪಾಯಿ ಅಂಥೇಳಿ ನಮ್ಮ ಚಾರ್ಜ್ ಮಾಡ್ತಾ ಇದ್ವಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮತ್ತು ಎಸ್ಪೆಷಲಿ ಮಹಿಳೆಯವರಿಗೆ ಯಾವುದೇ ಥರದ ಶುಲ್ಕ ಇರೋದಿಲ್ಲ, ತಮಗೆ ಗೊತ್ತಿದೆ. ಈ ಸತಿ ಮಾತ್ರ, ಮುಂದಿನ ವರ್ಷಕ್ಕಲ್ಲ, ಈ ಸತಿ ಮಾತ್ರ 2ನೇ ಎಕ್ಸಾಮಿಗೆ ಮತ್ತು 3ನೇ ಎಕ್ಸಾಮಿಗೆ ಯಾವುದೇ ಥರದ ಶುಲ್ಕ ನಾವು ಎಕ್ಸಾಮಿನೇಷನ್ ಫೀಸ್ನ ತಗೊಳ್ಳೋದಿಲ್ಲ. ಅದಕ್ಕೆ ಮಕ್ಕಳಿಗೆ ದಯವಿಟ್ಟು ನಿಮಗೆ ಯಾವುದೇ ಥರದ ಫೀಸ್ ಇರೋದಿಲ್ಲ. ದಯವಿಟ್ಟು ಹೋಗಿ 2ನೇ ಎಕ್ಸಾಮು 3ನೇ ಎಕ್ಸಾಮು ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ದಯವಿಟ್ಟು ತಗೊಳ್ಳಿ. ನೀವು 6 ಸಬ್ಜೆಕ್ಟಲ್ಲಿ 2 ಸಬ್ಜೆಕ್ಟ್ ಫೇಲ್ ಆಗಿದ್ದರೆ, ಇಲ್ಲಾಂದರೆ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕಂದ್ರೆ ಬರೀ ಅವೆರಡೇ ತೊಗೊಳ್ಳಿ. ಇನ್ನು 10 ದಿವಸ 15 ದಿವಸ 20 ದಿವಸ 1 ತಿಂಗಳಿಗೆ ನಿಮಗೇನು 2ನೇ 3ನೇ ಎಕ್ಸಾಮ್ವರೆಗೂ ಇದೆ. ಮತ್ತೆ ಎಕ್ಸಾಮ್ನ ತೊಗೊಂಡು ನೀವು ಪಾಸ್ ಆಗಲಿಕ್ಕೆ ನಿಮಗೆ ಅವಕಾಶ ಇದೆ. ಹೋದ ಸತಿ CC ಕ್ಯಾಮ್ರಾ ಇಲ್ಲದೇ ನಾವು ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಮಾಡಿದ್ವಿ. ಈ ಸತಿ ತುಂಬ ಸ್ಟ್ರಿಕ್ಟಾಗಿ ಮಾಡಿರೋದ್ರಿಂದ ಟೀಚರ್ಸು ಹೆಲ್ಪ್ ಮಾಡ್ತಾರೆ, ಆಮೇಲೆ ನಂಬರ್ ಆಫ್ ಸ್ಟೂಡೆಂಟ್ಸು ಕಮ್ಮಿ ಇರೋದ್ರಿಂದ ಟೀಚರ್ಸ್ ಎಲ್ಲರೂ ಕೂಡ ಫುಲ್ ಥ್ರಸ್ಟಲ್ಲಿ ಕೊಡ್ತೀವಿ. ಇವಾಗ ಟೀಚಿಂಗು ಅವರಿಗೆ ಎಕ್ಸಾಮಿನೇಷನಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಆ ಭಾಗದಲ್ಲಿ, ಯಾಕೆಂದರೆ ಕರ್ನಾಟಕ ಭಾಗದಲ್ಲಿ ಸೆಕೆ ಜಾಸ್ತಿ ಇದೆ. ಸೊ ಬೆಳಗ್ಗೆ ಟೀಚಿಂಗ್ ಜಾಸ್ತಿ, ಸಾಯಂಕಾಲ ಟೀಚಿಂಗು ಮಾಡಬೇಕು, ಮಧ್ಯಾಹ್ನ ಬಿಟ್ಕೊಡ್ಬೇಕು ಅವರಿಗೆ ಅಂತಕ್ಕಂಥದ್ದು ಕೂಡ ಚರ್ಚೆಯನ್ನು ನಾನು ಇಲಾಖೆಗೆ ಗೈಡೆನ್ಸ್ ಕೊಟ್ಟಿದ್ದೀನಿ. ಯಾಕೆಂದರೆ ಸೆಕೆಗೆ ಬರೋದಿಲ್ಲ ಮಕ್ಕಳು, ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಸಾಯಂಕಾಲ ನಾವು ಫ್ರೀ ಕರೆಂಟ್ ಕೊಡೋದ್ರಿಂದ ಶಾಲೆಗಳಿಗೆ ಮತ್ತು ಕಾಲೇಜಿಗೆ ಸಾಯಂಕಾಲನೂ ಕೂಡ ಅವ್ರು ಸ್ಪೆಷಲ್ ಕ್ಲಾಸ್ ತೊಗೊಂಡು ಇವರಿಗೆ ಎಕ್ಸಾಮಿನೇಷನ್ಗೆ ಹೆಲ್ಪ್ ಮಾಡ್ತಕ್ಕಂಥ ಪ್ರೋಸೆಸ್ನ ತಗೊಳ್ಬೇಕು. ಮತ್ತು ಬೆಸ್ಟ್ ಟೀಚರ್ಸ್ನು ಕೂಡ ಐಡೆಂಟಿಫೈ ಮಾಡಿ ಯಾವ ಥರ ಅವ್ರಿಗೆ ಎಕ್ಸಾಮಿಗೆ ಫೆಸಿಲಿಟೇಟ್ ಆಗ್ತಕ್ಕಂಥ ಸಬ್ಜೆಕ್ಟ್ಸ್ನ ಯಾವ ರೀತಿ ಅವರಿಗೆ ಹೆಲ್ಪ್ ಆಗ್ತಕ್ಕಂಥದ್ದನ್ನು, ಮತ್ತು ಯಾವ ರೀತಿ ಪಾಸ್ ಆಗೋದಕ್ಕೆ ಅವ್ರಿಗೆ ಅವಕಾಶ ಆಗೋದಕ್ಕೆ ಕೋಚಿಂಗ್ ಯಾವ ರೀತಿ ಕೊಡಬೇಕು ಅದನ್ನು ಕೂಡ ಡೈರೆಕ್ಟ್ರು ಮತ್ತು ಇಲಾಖೆಯವರು ಕೂಡ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರೆಲ್ಲ ಚರ್ಚೆ ಮಾಡ್ಕೊಂಡಿದ್ದಾರೆ ಅದನ್ನು. ಸೊ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮನ್ನು ಇವಾಗಲೇ ಮುಂಚೆನೇ ಹೇಳೋದ್ರಿಂದ ದೇ ಕ್ಯಾನ್ ಟೇಕ್ ಅಪ್ ವೆನ್ ಎವರ್ ದೇ ವಾಂಟ್, ಯಾವಾಗ ಬೇಕಾಗುತ್ತೆ ಅವಾಗ. ಶುಲ್ಕ ಇರೋದಿಲ್ಲ, ಎಕನಾಮಿಕಲ್ ಬರ್ಡನ್ ಬರೋದಿಲ್ಲ. ಸರ್ಕಾರಿ ಶಾಲೆಯಲ್ಲಿ ಯಾವಾಗಲೂ ಪರ್ಸೆಂಟೇಜ್ ಕಮ್ಮಿ ಆಗಿರುತ್ತೆ. ಅವರಿಗೆ ಧೈರ್ಯವಾಗಿ ಎಕ್ಸಾಮ್ ತೊಗೊಳ್ಳಿ. ಇನ್ನೂ ರಿಸಲ್ಟ್ ಕಂಪ್ಲೀಟ್ ಆಗಿಲ್ಲ ಅಂತಕ್ಕಂಥ ಭಾವನೆ. ಫಸ್ಟ್ ಎಕ್ಸಾಮಲ್ಲಿ ಏನು ರಿಸಲ್ಟ್ ಅಂತ ಕೊಟ್ಬಿಟ್ಟಿದ್ದೀವಿ, ಸೆಕೆಂಡ್ ಆ್ಯಂಡ್ ಥರ್ಡ್ ಆದಮೇಲೆ ನಿಮಗೆ ಫುಲ್ ಫ್ಲೆಡ್ಜು ಅವರಿಗೆ ಅವಕಾಶಗಳು ಸಿಗೋದು. ಮತ್ತು ಎಕ್ಸಾಮ್ ಡೇಟ್ಸ್ನ ಕರೆಕ್ಟಾಗಿ ಇವಾಗಲೇ ಪ್ರೀಪೋನ್ ಮಾಡಿ ಹೋದ ಸತಿಕ್ಕಿಂತ ಕೊಟ್ಟಿರೋದ್ರಿಂದ ಅವ್ರ ಅದರ್ ಕೋರ್ಸಸ್ಸಿಗೆ, ಇಟ್ ಮೈಟ್ ಬಿ ಫಾರ್ ಡಿಗ್ರಿ ಆರ್ ಇಂಜಿನಿಯರಿಂಗ್, ಬೇರೆ ಬೇರೆದು ಮಾಡೋದಕ್ಕೂ ಕೂಡ ಅವರಿಗೆ ಅನುಕೂಲ ಆಗುತ್ತೆ ಅಂಥೇಳಿ ನನ್ನ ಅನಿಸಿಕೆ. ಎಲ್ಲ ಥರದ ರೀತಿಯಲ್ಲೂ ಕೂಡ ಆ್ಯಂಡ್ ವಿ ಎಕ್ಸ್ಪೆಕ್ಟೆಡ್, ಸ್ವಲ್ಪ ಗೊತ್ತಿತ್ತು ಸ್ಟ್ರಿಕ್ಟ್ ಮಾಡಿದಾಗ ಎಕ್ಸಾಮಿನೇಷನ್ ಪ್ರಾಕ್ಟೀಸಲ್ಲಿ ಸ್ಯಾಂಟಿಟಿ ಹೋದ ಸತಿ 20% ಡೌನ್ ಆಗಿಬಿಡುತ್ತೆ, ನಮಗೆ ಗೊತ್ತಿದೆ. ಹೋದ ಸತಿ ಅಷ್ಟೇ, ಅದು 20 ಅಲ್ಲ, ಅದು ಬರೀ 10%. ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಈ ಸತಿ ಸಿಂಪಲ್ ವರ್ಡಲ್ಲಿ ಹೇಳ್ತೀನಿ, ಯಾವುದೇ ಥರದ ಗ್ರೇಸ್ ಕೊಡಬಾರ್ದು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು. ಅದನ್ನೇ ಪ್ರೋಸೆಸ್ ಮಾಡ್ತಾ ಇದ್ದೀವಿ. ಇದೆಲ್ಲದೂ ಕೂಡ ನಾವೇನು ಮಾತಾಡ್ತಾ ಇದ್ದೀವಿ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು, ಸರ್ ಈ ಥರ ಇದೆ ನಮ್ಮ ಡಿಪಾರ್ಟ್ಮೆಂಟು, ಈ ಥರ ಮಕ್ಕಳ ಒಂದು ಸ್ಟೇಟಸ್ ಹಿಂಗಿದೆ, ಮತ್ತು ಮುಂದೆ ಯಾವ ರೀತಿ ಅವ್ರು ಹೇಳಿದ್ದಾರೆ, ಸ್ವಲ್ಪ ಕಲಿಕೆಗೆ ಹೇಗೆ SSLCವರೆಗೂ ಅಂದರೆ ಸ್ಕೂಲ್ಸಿಗೆ ನೀವು ಯಾವ ರೀತಿ ಪ್ರೋಗ್ರಾಮ್ ಹಾಕ್ಕೊಂಡ್ಬಂದಿದ್ರಿ ಬಿಫೋರ್ ಬಜೆಟ್ಟು, ಮತ್ತು PUCಗೂ ಕೂಡ ನೀವು ಇನ್ನೇನಾದರೂ ಬೇಕಾದ್ರೆ ಹಾಕಿದ್ದೀವಿ ನಾವು, ಈ ರಿಸಲ್ಟ್ ಬಂದಮೇಲೆ ನಿಮಗೇನು ಸಹಕಾರ ಬೇಕು ಅದನ್ನು ಹೇಳಿ ಅಂತ ಹೇಳಿದ್ದಾರೆ. ನಾವು ಅದನ್ನು ಈ ಎಕ್ಸಾಮ್ ಆದಮೇಲೆ, ಯಾಕೆಂದರೆ ಈ 2 ಮಂತ್ಸು ಫುಲ್ಲು ಫೋರ್ಸ್ನ ಡಿಪಾರ್ಟ್ಮೆಂಟ್ ವಿಲ್ ಗಿವ್ ಫಾರ್, ಆಮೇಲೆ ಎಲ್ಲ ಆಫೀಸರ್ಸ್ PRS ಅವರಿಂದ ಹಿಡಿದು ಲಾಸ್ಟ್ ಅಲ್ಲಿ PU ಬೋರ್ಡಲ್ಲಿ ಮತ್ತು ಬೇರೆ ಬೇರೆಯವ್ರು ನಾವು ಏನು ಸೋರ್ಸ್ ಮಾಡ್ಬೋದು, ಎಲ್ಲ ಮಕ್ಕಳಿಗೂ ಕೂಡ ದಯವಿಟ್ಟು ವಾಪಸ್ ಬನ್ನಿ. DC ಅವರಿಗೆ, CO ಅವ್ರಿಗೂ ಕೂಡ ನಾವು ಏನು ಪತ್ರವನ್ನು ಬರೆದು ಅವರಿಗೂ ಕೂಡ ಮನವಿ ಮಾಡ್ತೀವಿ. ಯಾಕೆಂದರೆ ಈ ಸತಿ ಅವರು ಕೂಡ ಇನ್ವಾಲ್ವ್ ಆಗಿದ್ರು ಈ ಪ್ರೋಸೆಸ್ಸಲ್ಲಿ. ಮಕ್ಕಳು ಎಕ್ಸಾಮ್ನ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಮಾರ್ಕ್ಸ್ನ ಪ್ಲಸ್ ಏನಾದರೂ ಪಾಸ್ ಆಗಿಲ್ಲ ಅಂದರೆ ದಯವಿಟ್ಟು ವಾಪಸ್ ಬನ್ನಿ ಅಂತ ಹೇಳೋದಕ್ಕೆ ಲಾಸ್ಟ್ ಕಾಲೇಜ್ ಲೆವೆಲ್ವರೆಗೂ ಮಕ್ಕಳನ್ನು
ಸ್ಕೂಲಿಗೆ ತರ್ತಕ್ಕಂಥದ್ದು ಯಾವುದೇ ಥರದ ಅವರಿಗೆ ಬರ್ಡನ್ ಇಲ್ಲದೆ ಎಕ್ಸಾಮಿನೇಷನ್ಗೆ ಬನ್ನಿ ಅಂತ ಕರೆಯೋದಕ್ಕೆ ನಮ್ಮ ಗೌರ್ಮೆಂಟ್ ಫೋರ್ಸಸ್ಸು ಅದರ್ ದನ್ ಮೈ ಡಿಪಾರ್ಟ್ಮೆಂಟ್ ಫುಲ್ ಫೋರ್ಸ್ ಆಗಿ ನಾವು ಉಪಯೋಗ ಮಾಡಿ ಅವ್ರನ್ನ ಎಕ್ಸಾಮಿಗೆ ಕರೆಸ್ತಕ್ಕಂಥ ಅವರಿಗೆ ಟೀಚಿಂಗು ಅಷ್ಟೇ ಪ್ಲಸ್ ಎಕ್ಸಾಮಿಗೆ ಬರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕು ಅಂತೇಳಿ ನಾವು ಅಂದ್ಕೊಂಡ್ವಿ. ಎಕ್ಸಾಮಿಗೆ ಸೆಕೆಂಡ್ ಎಕ್ಸಾಮ್ ಥರ್ಡ್ ಎಕ್ಸಾಮ್ ಕೊಡೋದು ಇಂಪಾರ್ಟೆಂಟ್ ಅಲ್ಲ, ಅದು ಅವಕಾಶಗಳು ಮಾತ್ರ. ಫಸ್ಟ್ ಒನ್ನಿಗೆ ಯಾವ ರೀತಿ ನಾವು ಮುಂದೆ ತರಬೇಕು ಅಂತೇಳಿ ನಾನು ಇಲಾಖೆಗೆ ನಾನು ಮನವಿಯನ್ನು ಕೂಡ ನಾನು ಮಾಡ್ತಾಯಿದ್ದೆ. ಮಕ್ಕಳಿಗೆ ನಾವು ಸ್ಟ್ರಿಕ್ಟ್ ಮಾಡಿಬಿಟ್ಟು ಕಲಿಕೆಯಲ್ಲಿ ನಮ್ಮಿಂದ ತೊಂದರೆ ಆಗಿರೋದ್ರಿಂದ ಅವ್ರಿಗೆ ಅವಕಾಶಗಳ ಕೊರತೆಯನ್ನು ನೀಗಿಸಿದ್ದೀವಿ ನಾವೀಗ. ಅವಕಾಶಗಳು ಕೊಡೋದ್ರಿಂದ ಒಂದು ಕಡೆಗೆ ಟೀಚಿಂಗ್ ನೋಡ್ಕೊಳ್ಳಿ, ಮತ್ತು ಆರ್ಥಿಕ ಹೊರೆ ಯಾಕೆ ಹಾಕ್ತೀರಾ? ಎಷ್ಟೇ ದುಡ್ಡು ಖರ್ಚಾದ್ರೂ ನಮ್ಮ ಇಲಾಖೆಯಿಂದ ನಾವು ಮಾಡೋಣ. ನಾನು ಸರ್ಕಾರದಿಂದ ನಾನು ಅದೇ ಹೇಳಿದ್ನಲ್ಲ, ಮನೆ ಮುಖ್ಯಮಂತ್ರಿಗಳು ಏನಂದರು, ಅವಕಾಶಗಳು ಕೊಡಿ ಅವರಿಗೆ, ನಾವು ಸರ್ಕಾರ ನಾವು ಏನೇ ಖರ್ಚಿದ್ರೂ ನಾವು ನೋಡ್ಕೊಳ್ಳೋಣ ಅಂತ. ನಾವು ಇನಿಷಿಯೇಟಿವ್ ತೊಗೊಳೋದಕ್ಕೆ ನನ್ನ ಕಣ್ಣು ಮುಂದೆ ನಂದು ಏನು ತಪ್ಪಾಗಿದೆ ಅಂತ ಹೇಳಿ ಕಾಣಿಸ್ಕೊಳ್ಳಿಲ್ಲ ಅಂದರೆ ಹಿಂದಿನವ್ರಿಗೆ ನಾನು ಬ್ಲೇಮ್ ಮಾಡ್ಕೊಂಡು ಕೂತ್ಕೊಳ್ಳೋ ಆಯಿತು. 2 ವರ್ಷ ಆಯ್ತು ನಾವು ಬಂದು, ಇನ್ನು ಬ್ಲೇಮ್ ಮಾಡ್ತಾ ಕೂತ್ಕೊಳ್ಳ ನಾನು. ಅದಕ್ಕೆ ನಾವೇನು ಮುಂದೆ ಮಾಡಬೇಕು ಅನ್ನೋದೇ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದು. ಅದಕ್ಕೆ ಅವ್ರು ಹೇಳಿದರು, ನೋ, ನೀವು ಯಾವುದೇ ಕಾರಣಕ್ಕೂ ಏನು ಪ್ರಾಕ್ಟಿಕಲಿ ನಿಮ್ಗೆ ಏನು ಕಾಣಿಸುತ್ತೆ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳಿ, ಡೋಂಟ್ ಟ್ರೈ ಟು ಹೆಲ್ಪ್ ದೆಮ್ ಔಟ್ ಇನ್ ಎಕ್ಸಾಮಿನೇಷನ್ಸ್ ಅಂತ. ಐ ಥಿಂಕ್ ಇಟ್ ಇಸ್ ಫೇರ್ ಇನಫ್. ಹಾಂ, ಈ ವರ್ಷ ಮಾತ್ರ, ಯಾಕೆಂದರೆ ಸ್ವಲ್ಪ ಸ್ಟ್ರಿಕ್ಟು ಮತ್ತು ನಮ್ಮ ನೋಟಗಳನ್ನು 1 ವರ್ಷಕ್ಕೆ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇದೆಲ್ಲ. ಸೊ ಈ ವರ್ಷ ಮಾತ್ರ ಏನು ಎಕ್ಸಾಮಿಗೆ ತಗೊಳ್ತಾರೆ, ಪಾಸ್ ಆಗಲಿಕ್ಕೆ ಎಕ್ಸಾಮ್ ತಗೊಳ್ತಾರೆ, ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್, ಅವ್ರಿಗೆ ಯಾವುದೇ ಥರದ ಶುಲ್ಕ ಇರೋದು, ಪರೀಕ್ಷಾ ಶುಲ್ಕ.